ನಮಸ್ಕಾರ. ಇಂದು ನಿಜ ಕನ್ನಡ ನ್ಯೂಸ್ ವರದಿ ಮಾಡಿರುವ ಮಣಲ್ಮೇಡುವಿನ ಒಂದು ಅತ್ಯಂತ ಗಂಭೀರ ಹಾಗೂ ಆಘಾತಕಾರಿ ಘಟನೆಯ ಸಂಪೂರ್ಣ ವಿವರಣೆಗೆ ಸ್ವಾಗತ. ಮೂಲ ವರದಿಗಳ ಪ್ರಕಾರ ಅಲ್ಲಿ ಅಸಲಿಗೆ ಏನಾಯಿತು ಮತ್ತು ಪೊಲೀಸ್ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಿಜಕ್ಕೂ ಇಡೀ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. 10ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳ ದುರಂತ ಸಾವಿನ ಸುತ್ತ ದಾಖಲಾಗಿರುವ ಈ ಪ್ರಕರಣದಲ್ಲಿ ಖುದ್ ಆಕೆಯ ಶಾಲೆಯ ಶಿಕ್ಷಕನನ್ನೇ ಇದೀಗ ಕಠಿಣವಾದ POCSO ಕಾಯ್ದೆಯಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ಕೇವಲ ಒಂದು ನ್ಯೂಸ್ ಅಲ್ಲ, ಬದಲಾಗಿ ನಮ್ಮ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಯ ಸುರಕ್ಷತೆಯ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸುವಂತೆ ಮಾಡುವಂತಹ ಘಟನೆ. ಈಗ ಈ ಪ್ರಕರಣದ ಕೇಂದ್ರಬಿಂದುವಾಗಿರುವ ಆರೋಪಿಯ ಬಗ್ಗೆ ಸ್ವಲ್ಪ ತಿಳಿಯೋಣ. ಆತನ ಹೆಸರು ಕಾರ್ತಿಕೇಯನ್, 42 ವರ್ಷ ವಯಸ್ಸು. ಆಶ್ಚರ್ಯ ವಿಷಯ ಅಂದ್ರೆ ಈತನೇ ಆ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಟೀಚರ್. ತಂಜಾವೂರು ಜಿಲ್ಲೆಯ ಮನಕುನ್ನಂ ನಿವಾಸಿಯಾಗಿರುವ ಈತನಿಗೆ ಮದುವೆಯಾಗಿದ್ದು 2 ಮಕ್ಕಳೂ ಇದ್ದಾರೆ. ರಕ್ಷಕನಾಗ್ಬೇಕಾದವನೇ ಭಕ್ಷಕನಾದ್ನ ಅನ್ನೋ ಅನುಮಾನಗಳಿಗೆ ಈತನ ಹಿನ್ನೆಲೆ ಕಾರಣವಾಗಿದೆ. ಅಸಲಿಗೆ ಏನಾಯ್ತು ಅಂತ ಘಟನಾವಳಿಗಳನ್ನ ದಿನಾಂಕದ ಪ್ರಕಾರ ನೋಡೋದಾದೆ, ಏಪ್ರಿಲ್ 27ರಂದು ಆ 16 ವರ್ಷದ ಹುಡುಗಿ ದಿಢೀರ್ನೆ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ. ತಕ್ಷಣವೇ ಆಕೆಯನ್ನ ತಂಜಾವೂರ್ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಆದರೆ ಏಪ್ರಿಲ್ 28ರಂದು ಚಿಕಿತ್ಸೆ ಫಲಕಾರಕಿಯಾಗದೆ ಆಕೆ ಕೊನೆ ಉಸಿರೆಳೆಯುತ್ತಾಳೆ. ಇದಾದ ನಂತರ ಭಾನುವಾರ ಮಣಲ್ಮೇಡು ಪೊಲೀಸರು ಆ ಶಿಕ್ಷಕನನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡ್ತಾರೆ. ಇದು ನಡೆದ ಟೈಮ್ಲೈನ್. ಸರಿ, ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ದಾಖಲಾಗಿದ್ದು ಹೇಗೆ? ಸಂತ್ರಸ್ತೆಯ ತಾಯಿಯೇ ಖುದ್ದಾಗಿ ಮಣಲ್ಮೇಡು ಪೊಲೀಸರಿಗೆ ದೂರು ನೀಡಿದ್ದಾರೆ. ಅವರ ಆರೋಪ ಏನ್ಗೊತ್ತಾ? ಈ ಶಿಕ್ಷಕ ಪದೇ ಪದೇ ಕಾಲ್ ಮಾಡ್ತಾ, ಮೆಸೇಜ್ ಕಳಿಸ್ತಾ ಆಕೆಗೆ ವಿಪರೀತ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ನನ್ ಮಗಳ ಸಹವಾಸಕ್ಕೆ ಬರ್ಬೇಡ ಅಂತ ತಾಯಿ ಈ ಹಿಂದೆಯೇ ಆತನಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ಆದ್ರೂ ಆತ ತನ್ನ ಬುದ್ಧಿ ಬಿಟ್ಟಿರ್ಲಿಲ್ಲ. ಇಷ್ಟು ನಡೆದ ಮೇಲೆ ಊರಿನವರು ಸುಮ್ಮನಿರಲು ಸಾಧ್ಯವೇ? ಸ್ಥಳೀಯರು ಮತ್ತು ಸಂಬಂಧಿಕರು ರೊಚ್ಚಿಗೇಳುತ್ತಾರೆ. ನೇರವಾಗಿ ರಸ್ತೆ ತಡೆ ನಡೆಸಿ ಈ ಲೈಂಗಿಕ ಕಿರುಕುಳದ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು ಅಂತ ಪಟ್ಟು ಹಿಡ್ತಾರೆ. ಬಾಲಕಿಯ ಈ ವಿಪರೀತ ನಿರ್ಧಾರಕ್ಕೆ ಆ ಶಿಕ್ಷಕನ ಕಿರುಕುಳವೇ ನೇರ ಕಾರಣ ಅಂತ ಅವರು ಬಲವಾಗಿ ವಾದಿಸ್ತಾರೆ. ಈ ಜನಾಂದೋಲನವೇ ಪ್ರಕರಣಕ್ಕೆ ದೊಡ್ಡ ತಿರುವು ಕೊಡ್ತು ಅಂತ ಹೇಳಬಹುದು. ಪೊಲೀಸ್ ತನಿಖೆಯ ದಿಕ್ಕು ಬದಲಾದದ್ದು ಇಲ್ಲಿ ತುಂಬಾನೇ ನಿರ್ಣಾಯಕ. ಸ್ಟಾರ್ಟಿಂಗಲ್ಲಿ ಪೊಲೀಸರು BNSS ಸೆಕ್ಷನ್ 194 ಅಡಿ ಇದನ್ನ ಕೇವಲ ಅನುಮಾನಾಸ್ಪದ ಸಾವು ಅಂತ ಮಾತ್ರ ರಿಜಿಸ್ಟರ್ ಮಾಡಿದ್ರು. ಆದ್ರೆ ಯಾವಾಗ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟಿಸಿದ್ರು ಮತ್ತು ಹೊಸ ಸಾಕ್ಷಿಗಳು ಸಿಕ್ಕವು, ಆಗ ತಕ್ಷಣವೇ ಕೇಸನ್ನ ಆತ್ಮಹತ್ಯೆಗೆ ಪ್ರೋತ್ಸಾಹನೆ ಮತ್ತು ಕಠಿಣವಾದ ಪೋಕ್ಸೋ ಕಾಯ್ದೆಯಡಿ ಬದಲಾಯಿಸಲಾಯಿತು. ಜನರ ಜಾಗರೂಕತೆ ಕಾನೂನಿನ ಪ್ರಕ್ರಿಯೆಯನ್ನೇ ಹೇಗೆ ಚುರುಕುಗೊಳಿಸುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾರೆ? ತನಿಖೆ ವೇಳೆ ಶಿಕ್ಷಕನ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಆತ ವಿದ್ಯಾರ್ಥಿನಿಗೆ ಅಸಭ್ಯ ಮೆಸೇಜ್ ಕಳಿಸ್ತಾ ಇದ್ದದ್ದು, ಹಾಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದದ್ದು ಪಕ್ಕಾ ಕನ್ಫರ್ಮ್ ಆಗಿದೆ. ಇದು ಸ್ಪಷ್ಟವಾಗಿ ಲೈಂಗಿಕ ಕಿರುಕುಳ ಅಂತ ಅವರು ತಿಳಿಸಿದ್ದಾರೆ. ಅಂದ್ರೆ ಡಿಜಿಟಲ್ ಸಾಕ್ಷ್ಯಗಳು, ಅದರಲ್ಲೂ ಈ ಕಾಲ್ ರೆಕಾರ್ಡ್ಸ್ ಈತನ ಬಣ್ಣ ಬಯಲು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಸದ್ಯಕ್ಕೆ ಈಗೇನಾಗಿದೆ? ತನಿಖೆ ಚುರುಕುಗೊಂಡು ಸೆಕ್ಷನ್ಗಳು ಬದಲಾದ ತಕ್ಷಣ ಆರೋಪಿಯನ್ನ ಸ್ಥಳೀಯ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ನ್ಯಾಯಾಲಯ ಕೂಡಲೇ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ. ಅಂದ್ರೆ ಆತ ಈಗ ಕಂಬಿ ಹಿಂದೆ ಇದ್ದಾನೆ. ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಕೊನೆಯದಾಗಿ ನಿಜ ಕನ್ನಡ ನ್ಯೂಸ್ ವರದಿ ಮಾಡಿರುವ ಈ ಘಟನೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನಮ್ಮ ಮಕ್ಕಳನ್ನ ಕಾಪಾಡೋದು ಹೇಗೆ? ಶಾಲೆಗಳು, ಸಮುದಾಯಗಳು ಒಟ್ಟಾಗಿ ಸೇರಿ ಪೋಕ್ಸೋದಂತಹ ಕಾಯ್ದೆಗಳನ್ನ ಇನ್ನಷ್ಟು ತ್ವರಿತವಾಗಿ, ಪರಿಣಾಮಕಾರಿಯಾಗಿ ಜಾರಿಗೆ ತರೋದು ಹೇಗೆ? ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಲೇಬೇಕಾದ ಅನಿವಾರ್ಯತೆ ಇದೆ ಅಲ್ವಾ? ಇಂಥ ದುರಂತಗಳು ಮತ್ತೆಂದೂ ಮರುಕಳಿಸದಿರಲಿ. ಈ ವಿವರಣೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.